ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಈಗ ಇಂದಿನ ಎಪಿಸೋಡ್ನಲ್ಲಿ ನಾರದ ಮುನಿಯು ಶ್ರೀ ಮಹಾವಿಷ್ಣುವಿಗೆ ಶಾಪ ಕೊಟ್ಟದ್ದು ಹೇಗೆ, ಪರಿಣಾಮವೇನಾಯಿತು ಎಂಬುದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಲಯಕರ್ತನಾದ ಶಿವನ ಮಾಯೆಯು ಯಾರಿಗೂ ತಿಳಿಯದು. ಅದು ಹೇಗೆ ಒಬ್ಬರ ಮೇಲೆ ಪ್ರಭಾವ ಬೀಳುತ್ತೆ, ಅದೇ ರೀತಿ ಶಿವಮಾಯೆಯಿಂದ ದೀರ್ಘ ನಿದ್ರೆಯಿಂದ ನಾರದನಿಗೆ ಸ್ವಲ್ಪನೂ ಎಚ್ಚರವಾಗಲಿಲ್ಲಬೇಕೆ? ನಾರದನು ಬ್ರಾಹ್ಮಣರಿಗೆ ಶಪಿಸಿದ ಮೇಲೂ ನಾರದನಿಗೆ ಶ್ರೀ ಮಹಾವಿಷ್ಣುವಿನ ಕಪಟ ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ ಯಾಕೆ? ಇದರಿಂದ ನಾರದನು ತುಂಬ ಸಿಟ್ಟಿಗೆದ್ದು ಮಹಾವಿಷ್ಣುವನ್ನು ನಿಂದಿಸಲು ಪ್ರಾರಂಭಿಸುತ್ತಾನೆ. ಸಿಡಿಮಿಡಿಗೊಂಡು ಮಹಾವಿಷ್ಣುವು ತನ್ನ ದೇಹವನ್ನು ಕೊಟ್ಟರೂ ಕೋತಿಯ ಮುಖವನ್ನು ತನಗೆ ಕೊಟ್ಟು ನಗೆಪಾಟಲಕ್ಕೆ ಈಡು ಮಾಡಿದನಲ್ಲವೇ? ನಾನು ಯಾರೆಂದು ತಿಳಿದುಕೊಂಡಿದ್ದಾನೆ ಅವನು ಎಂಬಿತ್ಯಾದಿ ವಿಚಾರವನ್ನು ಮನಸ್ಸಿನಲ್ಲಿಟ್ಟು ಕೂಡಲೇ ವಿಷ್ಣು ಲೋಕಕ್ಕೆ ಧಾವಿಸುತ್ತಾನೆ. ಕ್ರೋಧಗೊಂಡು ತನ್ನಲ್ಲಿದ್ದ ವಿಚಾರವನ್ನು ಒಮ್ಮಿಂದೊಮ್ಮೆಗೆ ಹೊರಹಾಕಬೇಕು ಎಂದು ಪ್ರಯತ್ನಿಸುತ್ತಾನೆ. ತಾನು ಯಾವ ಜಾಗದಲ್ಲಿ ನಿಂತಿದ್ದೇನೆ, ಯಾರ ಜೊತೆ ಮಾತನಾಡುತ್ತಿದ್ದೇನೆ, ಇಂತಹ ನಿಂದನೆಯ ಮಾತುಗಳನ್ನಾಡುವುದು ಉಚಿತವೋ ಇಲ್ಲವೋ ತಿಳುವಳಿಕೆಗೆ ತರದೆ ವಿಷ್ಣುವಿಗೆ ಜರಿಯಲು ಆರಂಭಿಸಿ ತುಂಬ ನಿಂದೆಯನ್ನು ಮಾಡಲು ವ್ಯಂಗ್ಯವಾಗಿ ಮಾತನಾಡಲು ಪ್ರಾರಂಭಿಸುತ್ತಾನೆ. ನಾರದ ಮುನಿಯು ಹೇಳುತ್ತಾನೆ ಏನೆಂದರೆ, ಶ್ರೀಹರಿ, ನಿನ್ನಂತಹ ಕಪಟಿ ಬೇರೆ ಯಾರೂ ಇಲ್ಲ. ನಿನ್ನಂಥವರು ಈ ಲೋಕದಲ್ಲಿ ಯಾರೂ ಇಲ್ಲ. ನೀನು ಎಲ್ಲರನ್ನೂ ಮೋಹದ ಬಲೆಗೆ ಸಿಲುಕಿಸಿರುವಿ. ನಿನ್ನಲ್ಲಿ ಅಸೂಯೆ ಸ್ವಭಾವ ತುಂಬಿಕೊಂಡಿದೆ. ಬೇರೆಯವರಿಗೆ ಸುಖವಾಗಲಿ ಯಶಸ್ಸಾಗಲಿ ಬಂದರೆ ನಿನ್ನ ಹೊಟ್ಟೆಯ ಉರಿ ಜಾಸ್ತಿಯಾಗುತ್ತದೆ. ತುಂಬ ನಾಟಕವನ್ನು ಆಡುವುದರಲ್ಲಿ ನಿನ್ನನ್ನು ಬಿಟ್ಟರೆ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಅತಿ ಮಲಿನವಾದ ಮನಸ್ಸಿನವನು ನೀನು, ಹಾಗೆ ಹೀಗೆ ಅಂತ ಬಾಯಿ ತುಂಬ ಜರೆದು ಹೀಯಾಳಿಸುತ್ತಾನೆ. ಸಮುದ್ರಮಥನ ಸಂದರ್ಭದಲ್ಲಿ ಸಿಕ್ಕ ಅಮೃತವನ್ನು ಮೋಹಿನಿ ರೂಪವನ್ನು ಧರಿಸಿ ನಾಟಕವಾಡಿ ದೈತ್ಯರಿಗೆ ಮೋಸ ಮಾಡಿದ್ದೀಯ. ಕಪಟವೇ ನಿನ್ನ ಉಸಿರಾಗಿದೆ. ನೀನು ಇಷ್ಟು ದಿನಗಳವರೆಗೆ ಉಳಿಯುತ್ತಿರಲಿಲ್ಲ. ನಿನ್ನ ಹೆಸರೇ ಇಲ್ಲದಂತಾಗುತ್ತಿತ್ತು. ಶಿವನ ದಯೆಯಿಂದ ನೀನು ಉಳಿದುಕೊಂಡಿರುವೆ. ಹಾಲಾಹಲವನ್ನು ಶಿವನು ಕುಡಿಯದಿದ್ದಲ್ಲಿ ನೀನು ಉಳಿಯುತ್ತಿರಲಿಲ್ಲ. ಮಹಾವಿಷ್ಣುವೇ, ನಿನ್ನ ಸ್ವಭಾವ ಚೆನ್ನಾಗಿಲ್ಲ. ನಿನ್ನ ಪ್ರತಿ ಚಟುವಟಿಕೆಗಳು ಕಪಟದಿಂದ ತುಂಬಿಕೊಂಡಿದೆ. ಶಿವನು ನಿನ್ನನ್ನು ಸ್ವತಂತ್ರನನ್ನಾಗಿ ಮಾಡಿದ್ದಾನೆ. ಯಾಕೆಂದರೆ ಎಷ್ಟೆಂದರೂ ಅವನು ಬೋಳೇಶಂಕರನಲ್ಲವೇ? ನಿನ್ನ ಈ ಮೋಸದ ಕುಹಕ ಬುದ್ಧಿ, ಅಸೂಯೆ ಒಳ್ಳೆಯವರಿಗೆ ದುಃಖವನ್ನು ತಂದುಕೊಟ್ಟಿದೆ. ಇದರಿಂದ ಶಂಕರನಿಗೂ ಕೂಡ ಬಹಳ ಪಶ್ಚಾತ್ತಾಪವಾಗಿರಬಹುದು. ನೀನು ಇಂತಹ ಕಾರ್ಯಗಳನ್ನು ಇನ್ನು ಮುಂದೆ ಮಾಡದಂತೆ ಪಾಠ ಕಲಿಸಬೇಕು. ನಾನು ಇವನಿಗೆ ತುಂಬ ಅಚ್ಚುಮೆಚ್ಚು ಎಂಬುದು ಲೋಕವೆಲ್ಲ ಖ್ಯಾತಿಗೊಂಡಿದೆ. ಇದರಿಂದ ನಿನ್ನ ಕಪಟಕ್ಕೆ ತುತ್ತಾದವರೆಲ್ಲ ಅಂಜುಬುರುಕರಾಗಿದ್ದರು. ಹಾಗಾಗಿ ಅವರು ನಿನ್ನ ಮೇಲೆ ಪ್ರತೀಕಾರವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಭಯವಿಲ್ಲದ ನಿನಗೆ ತುಂಬ ಗರ್ವ ಬಂದಿದೆ. ನಿನ್ನ ಗರ್ವವನ್ನು ಇಳಿಸಿಬಿಡುತ್ತೇನೆ ನಾನು ಎಂದು ಮುಂದುವರಿಯುತ್ತಾನೆ. ಹಾಗೆ ಎಷ್ಟೋ ರೀತಿಯಲ್ಲಿ ವಿಷ್ಣುವಿಗೆ ಅವಮಾನಿಸುತ್ತಾ ನಾರದನು, ನೀನು ಮಾಡಿದ ಕಪಟಕ್ಕೆ ಪಾಠ ಕಲಿಸುತ್ತೇನೆ. ನಾರದನ ಶಕ್ತಿ ಏನು ಮಹಾ ಎಂದು ನೀನು ತಿಳಿದುಕೊಂಡಿದ್ದೀಯ. ಆದರೆ ನಾನು ಎಲ್ಲ ಸಿದ್ಧಿ ಮಾಡಿ ಮಹರ್ಷಿಯಾಗಿದ್ದೀನಿ ಎಂಬುದನ್ನು ಮರೆಯಬೇಡ. ಈಗ ನಾನು ತೆರಳುತ್ತೇನೆ. ನೀನು ಯಾವಾಗ ಪಶ್ಚಾತ್ತಾಪದ ಅರಿವು ಮಾಡುತ್ತೀಯೋ ಆಗ ಹಿಂದಿರುಗುತ್ತೇನೆ ಎಂದು ಹೊರಡುತ್ತಾನೆ. ಹೀಗೆ ಮಾಯಾಮೋಹಿತನಾದ ನಾರದನು ತನ್ನ ಬ್ರಹ್ಮ ತೇಜಸ್ಸಿನ ಪ್ರದರ್ಶನ ಕೂಡ ಮಾಡುತ್ತಾನೆ. ಕ್ರೋಧದಿಂದ ಕಣ್ಣುಗಳು ಕೆಂಪಾಗಿ ದೇಹವೆಲ್ಲ ನಡುಗಲಾರಂಭಿಸುತ್ತದೆ. ಮಾತಿನ ಕಿಡಿಯಿಂದ ವಿಷ್ಣುವಿಗೆ ಕೊನೆಗೆ ಶಾಪ ಕೊಡುತ್ತಾನೆ. ಹೇಗೆಂದರೆ, ಶ್ರೀಹರಿಯೇ, ನನ್ನನ್ನು ನೀನು ಸ್ತ್ರೀ ವ್ಯಾಮೋಹದಲ್ಲಿ ಸಿಕ್ಕಿಸಿರುವಿ. ಹೀಗೆಯೇ ಇತರರನ್ನು ನೀನು ಮಾಯಾಜಾಲದಲ್ಲಿ ಸಿಲುಕಿಸುವಿ ಹಾಗೂ ಪೀಡಿಸುವಿ. ನಂತರ ಅವರ ಇಚ್ಛೆ ತೃಪ್ತಿಯಾಗದಂತೆ ನಾಟಕವಾಡುವಿ. ಈ ರೀತಿ ಇತರರನ್ನು ಚಡಪಡಿಸುವಂತೆ ಮಾಡಿದ್ದಲ್ಲಿ ನಿನಗಾದರೂ ಏನು ಲಾಭ? ಸ್ತ್ರೀ ಮೋಹದಲ್ಲಿ ಸಿಕ್ಕ ನನಗೆ ನಿನ್ನ ದೇಹವನ್ನು ಹಾಗೂ ಕೋತಿಯ ಮುಖವನ್ನು ಕೊಟ್ಟಿರುವೆ. ನನಗೆ ಬಹಳ ಅವಮಾನ ಹಾಗೂ ಘೋರವಾದ ಅವಮಾನವೆಸಗಿರುವಿ. ಹಾಗಾಗಿ ನೀನು ಕೂಡ ಭೂಲೋಕದಲ್ಲಿ ಇದೇ ಮುಖದಿಂದ ಮನುಷ್ಯನಾಗಿ ಹುಟ್ಟು ಅಂತ ಶಪಿಸಿ, ಅದೂ ಅಲ್ಲದೆ ಅಂತಹವರೇ ನಿನಗೆ ಸಹಾಯಕರಾಗಿ ಬರಲಿ ಎಂದು ಶಪಿಸಿದ. ನೀನು ಇತರರಿಗೆ ಪ್ರೇಮಭಂಗದ ನೋವನ್ನು ಕೊಡುತ್ತೀಯಲ್ಲವೇ? ನೀನು ಕೂಡ ಸ್ತ್ರೀಯನ್ನು ಪ್ರೀತಿಸು. ಆದರೆ ನೀನು ನಿನ್ನ ಪ್ರೇಯಸಿಯನ್ನು ಎಂದಿಗೂ ಭೇಟಿಯಾಗದ ಹಾಗೆ ನಾನು ಮಾಡುತ್ತೇನೆ. ನೀನು ಇತರರಿಗೆ ವಿರಹ ವೇದನೆ ಕೊಟ್ಟು ಆನಂದ ಪಡುತ್ತೀಯಲ್ವಾ? ನೀನು ಸದಾಕಾಲ ವಿರಹ ವೇದನೆಯಿಂದ ಮುಕ್ತಿ ಪಡೆಯದ ಹಾಗೆ ಇರೋ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಶಪಿಸಿದ. ಬುದ್ಧಿ ಇಲ್ಲದೆ ಅಜ್ಞಾನದಿಂದ ಮೂರ್ಖ ಮನುಷ್ಯನಂತೆ ಮೋಹಪಾಶದಲ್ಲಿ ಸಿಲುಕಿ ದುಃಖಿತನಾಗು, ಅಜ್ಞಾನದಿಂದ ಮೋಹಿತನಾಗು ಎಂದು ಶಪಿಸಿದನು. ಆದರೆ ನಾರದನಿಗೆ ತಾನೇ ಅಜ್ಞಾನದಿಂದ ಮೋಹಿತನಾಗಿರುವ ವಿಷಯ ತಿಳಿದೇ ಇಲ್ಲ. ಈ ಅಜ್ಞಾನದಿಂದ ಶ್ರೀಹರಿಗೆ ಶಾಪವಿತ್ತೆ ಎಂಬ ಪರಿವೇ ಇರಲಿಲ್ಲ.
ಶಿವನ ಮಾಯೆಯಲ್ಲಿ ಮುಳುಗಿದ ನಾರದನಿಗೆ ಅದರ ಬಗ್ಗೆ ಸ್ವಲ್ಪವೂ ಗೊತ್ತಾಗಲಿಲ್ಲ. ಇದು ಕೇವಲ ವಿಷ್ಣುವಿಗೆ ಮಾತ್ರ ತಿಳಿದಿರುವುದರಿಂದ ಹಸನ್ಮುಖನಾದ ವಿಷ್ಣು ನಾರದರ ಶಾಪವನ್ನು ಸ್ವೀಕರಿಸುತ್ತಾನೆ. ಈತನು ಮಹಾಶಕ್ತಿವಂತನು, ಅವನ ಪ್ರಭಾವವು ಲೋಕವೆಲ್ಲ ಪಸರಿಸಿದೆ, ವಿಶ್ವವ್ಯಾಪಿಯಾದ ಶಂಭುವಿನ ಮೋಹದ ಬಲೆಗೆ ಎಲ್ಲ ಜನರನ್ನು ಸಿಲುಕಿಸಿದ್ದಾನೆ. ಹಾಗೆಯೇ ನಾರದನನ್ನು ಕೂಡ ಮಹಾಬುದ್ಧಿಶಾಲಿಯಾದರೂ ಮೋಹಿತನನ್ನಾಗಿ ಮಾಡಿತು. ತದನಂತರ ಶಿವನು ತನ್ನ ಮಾಯಾಲೀಲೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ. ಇದರಿಂದ ನಾರದ ಮುನಿಯಲ್ಲಿರುವ ಕೋಪ, ಬುದ್ಧಿಭ್ರಮಣೆ, ಚಂಚಲತೆಯು ಅದೂ ಅಲ್ಲದೆ ಮನೋವಿಕಾರವೆಲ್ಲವೂ ಮಾಯವಾಗಿ ಹಿಂದಿನಂತೆಯೇ ಸಾಮಾನ್ಯ ಮನಸ್ಸಿನ ನಾರದನಾಗಿ ಶಾಂತತೆಯಿಂದ ಇರುವುದನ್ನು, ತನ್ನಲ್ಲೇ ಬದಲಾಗಿರುವುದನ್ನು ಕಂಡು ಆಶ್ಚರ್ಯವಾಯಿತು. ಪಶ್ಚಾತ್ತಾಪಪಟ್ಟು ತನ್ನನ್ನು ತಾನೇ ನಿಂದಿಸಲು ನಾರದನು ಪ್ರಾರಂಭಿಸುತ್ತಾನೆ. ಶಂಕರನ ಮಾಯಾಪಾಶಕ್ಕೆ ಸಿಲುಕಿಕೊಂಡು ಆದ ವಿಚಿತ್ರಗಳನ್ನು ನೆನೆದು ಮಹರ್ಷಿಯಾದ ನಾರದನಿಗೆ ತುಂಬ ನಾಚಿಕೆಯಾಗುತ್ತದೆ. ಇಂತಹ ವಿಚಿತ್ರವಾದ ಮಾಯಾಜಾಲಕ್ಕೆ ಸಿಕ್ಕಿದೆನಲ್ಲ ಎಂಬ ಅರಿವು ಬಂದು ತಾನೂ ತುಂಬ ದೊಡ್ಡ ತಪ್ಪನ್ನು ಮಾಡಬಾರದಾಗಿತ್ತು ಎಂದು ಕೊರಗಲು ಪ್ರಾರಂಭಿಸುತ್ತಾನೆ. ಇದಾದ ನಂತರ ಈ ತಪ್ಪನ್ನು ತಿದ್ದಿಕೊಳ್ಳುವುದು ಹೇಗೆ? ಪರಿಹಾರವೇನು? ವಿಷ್ಣುವಿನ ಮೊರೆ ಹೋಗಬೇಕಲ್ಲವೇ? ವಿಷ್ಣುವು ದಯಾಮಯಿ, ಭಕ್ತರ ಕಷ್ಟವನ್ನು ಆಲಿಸುವವನು. ಅವರು ಮಾಡಿದ ತಪ್ಪನ್ನು ಕ್ಷಮಿಸಿಯೇ ಕ್ಷಮಿಸುತ್ತಾನೆ ಎಂಬ ವಿಚಾರ ಮನಸ್ಸಿಗೆ ಬಂದು ಧೈರ್ಯವಾಗಿ ವಿಷ್ಣುವಿನ ಬಳಿಗೆ ಹೋಗುತ್ತಾನೆ. ಸಾಷ್ಟಾಂಗ ಪ್ರಣಾಮ ಮಾಡಿ, ಮಹಾಪರಾಧವಾಯಿತು, ತನ್ನನ್ನು ಹಾಗೂ ತನ್ನ ತಪ್ಪನ್ನು ಮನ್ನಿಸು ಪ್ರಭು ಎಂದು ಅಂಗಲಾಚುತ್ತಾನೆ. ನಾರದ ಮುನಿಯ ಈ ನಡತೆಯನ್ನು ಕಂಡ ವಿಷ್ಣು ತನ್ನಲ್ಲೇ ನಕ್ಕು, ನಾರದ ಮುನಿಯು ಶಿವನ ಮಾಯಾಜಾಲಕ್ಕೆ ತಾನಾಗಿಯೇ ಸಿಕ್ಕು ತಪ್ಪು ಮಾಡಿಲ್ಲ, ಎಲ್ಲ ಶಿವನ ಲೀಲೆಗೊಳಗಾಗಿ ಇವೆಲ್ಲ ಸಂಭವಿಸಿದೆ ಅನ್ನುವುದನ್ನು ತಿಳಿದು ನಾರದನ ಹೆಗಲು ಮುಟ್ಟಿ ನಿಲ್ಲಿಸಿದ. ನಾರದನು ತುಂಬ ಲಜ್ಜೆಗೊಳಗಾಗಿ ತಲೆ ಕೆಳಗಡೆ ಮಾಡಿ, ತನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸು, ಈ ತಪ್ಪುಗಳು ಘೋರವಾಗಿದ್ದು ತನಗೆ ನರಕಕ್ಕೆ ಹೋಗಲು ಬಾಗಿಲು ತೆರೆದಿದೆ. ನಾನು ಎಷ್ಟು ಕೆಟ್ಟದ್ದಾಗಿ ನಿನ್ನನ್ನು ಅವಹೇಳನ ಮಾಡಿದ್ದೇನೆ, ಅವಮಾನಕ್ಕೆ ಗುರಿ ಮಾಡಿದ್ದೇನೆ. ಅಹಂಕಾರದಿಂದ ತ್ರಿಲೋಕವಲ್ಲಭನಾದ ನಿನ್ನನ್ನು ಶಾಪಕ್ಕೆ ಗುರಿ ಮಾಡಿದೆ. ಮನ್ನಿಸು ದೇವ, ಇದನ್ನೆಲ್ಲ ಕಳೆಯಲು ನಾನೀಗ ಯಾವ ಪ್ರಾಯಶ್ಚಿತ್ತ ಮಾಡಬೇಕು? ಈ ಘೋರ ನರಕದಿಂದ ಪಾಪಿಷ್ಠನಾದ ನನ್ನನ್ನು ಹೊರಬರುವಂತೆ ನೀನೇ ಮಾಡಬೇಕು ಎಂದು ದೈನ್ಯದಿಂದ ಪ್ರಾರ್ಥಿಸಿಕೊಂಡಾಗ ತನ್ನ ಕಮಲದ ಎಸಳುಗಳಂತಿರುವ ಬೆರಳುಗಳಿಂದ, ಕೋಮಲವಾದ ಕೈಗಳಿಂದ ನಾರದನನ್ನು ಮುಟ್ಟಿ ಪ್ರೀತಿಯಿಂದ ಎಬ್ಬಿಸುತ್ತಾನೆ ಮತ್ತು ಹೀಗೆನ್ನುತ್ತಾನೆ, ನಾರದ, ನನ್ನ ಎಲ್ಲ ಶಿಷ್ಯಂದಿರಲ್ಲಿ ಬಹಳ ಶ್ರೇಷ್ಠನಾದವನು ನೀನು. ಮುನಿಶ್ರೇಷ್ಠನೆಂಬುದು ಪ್ರಪಂಚಕ್ಕೆ ತಿಳಿದಿದೆ. ಒಂದು ಮಾತು ಹೇಳುತ್ತೇನೆ, ಕೇಳುವಂಥವನಾಗು ಅಂತ ಹೇಳುತ್ತಾನೆ. ಶಿವನ ಬಳಿ ಹೋಗು, ನರಕ ತಪ್ಪುವುದು. ನೀನು ಗರ್ವದಿಂದ ಅವನಿಗೆ ಅಪಮಾನ ಮಾಡಿದ್ದೆ, ಅದಕ್ಕಾಗಿ ಶಿವನು ನಿನಗೆ ಇಂತಹ ಶಿಕ್ಷೆ ಕೊಟ್ಟಿರುವನು. ಯಾವುದೇ ಕರ್ಮಗಳಿಗೆ ಫಲ ಕೊಡುವವನು ಶಿವನೇ. ಸಕಲ ಜೀವರಾಶಿಗಳಾದ ಒಡೆಯನಾದ ಪರಮೇಶ್ವರನೇ ಗರ್ವವನ್ನು ದೂರ ಮಾಡುವನು. ಆದುದರಿಂದಲೇ ಶಿವನನ್ನು ಪರಮಾತ್ಮ ಅಥವಾ ಪರಬ್ರಹ್ಮನೆಂದು ಕರೆಯುವುದು. ಆತನ ಇಚ್ಛೆಯ ಪ್ರಕಾರವೇ ಎಲ್ಲ ಘಟನೆಗಳು ಘಟಿಸುವುದು. ನಿನ್ನ ಗರ್ವಕ್ಕೆ ಅವನೇ ಕಾರಣ ಎಂದು ತಿಳಿಸಿದನು. ಪರಮಶಿವನು ಸಚ್ಚಿದಾನಂದ ಸ್ವರೂಪನು. ಆತನು ನಿರ್ವಿಕಾರನೂ ನಿರ್ಗುಣನೂ ಹಾಗೂ ಸತ್ವ, ರಜ ಹಾಗೂ ತಮೋ ಗುಣಗಳಿಂದ ದೂರವಾದವನು. ಶಿವನೇ ತ್ರಿಮೂರ್ತಿ ರೂಪದಲ್ಲಿ ಕಾಣಿಸಿಕೊಳ್ಳುವನು. ಭಗವಂತನನ್ನು ನಾವು ಬೇರೆ ಬೇರೆ ಪದಗಳಿಂದ ವರ್ಣಿಸುತ್ತೇವೆ. ಆತನು ಆದಿ ಅಂತ್ಯ ಇಲ್ಲದವನು. ಆತನನ್ನು ಅವಿನಾಶಿ, ಅನಾದಿ, ಮಹೇಶ್ವರ, ಮಹಾದೇವ ಎಂಬಿತ್ಯಾದಿ ಸಹಸ್ರ ನಾಮಗಳಿಂದ ಕರೆಯುವುದೂ ಉಂಟು. ಆತನು ಮಹಾನ್ ಮಹಿಮೆ ಹೊತ್ತವನಾದುದರಿಂದ ಶಿವನ ಮಹಿಮೆಯು ಕಲ್ಪನೆಗೆ ಮೀರಿದ್ದು. ಶಿವನ ಸೇವಾಬಲದಿಂದ ಬ್ರಹ್ಮನು ಜಗತ್ತನ್ನು ಸೃಷ್ಟಿಸಿದನು. ವಿಷ್ಣುರೂಪಿಯಾದ ನಾನು ತ್ರಿಲೋಕವನ್ನು ರಕ್ಷಿಸುತ್ತೇನೆ. ವೀರಭದ್ರನ ರೂಪವನ್ನು ಸ್ವತಃ ಶಿವನೇ ತಾಳುತ್ತಾನೆ. ಆಗ ಸಕಲ ಜೀವರಾಶಿಗಳನ್ನು ಸಂಹಾರ ಮಾಡುತ್ತಾನೆ. ಶಿವನು ಸರ್ವವ್ಯಾಪಿ. ಆತನ ಕಣ್ಣು ತಪ್ಪಿಸಿ ಯಾವ ಕಾರ್ಯವನ್ನು ಮಾಡಲಾಗುವುದಿಲ್ಲ. ಯಾವನು ಯಾವ ಕಾರ್ಯ ಮಾಡಿದರೂ ಶಿವನು ಸಾಕ್ಷಿಯಾಗಿ ಅಲ್ಲಿ ಇದ್ದೇ ಇರುತ್ತಾನೆ. ಹಾಗಾಗಿ ಜಗವೆಲ್ಲವೂ ಶಿವಮಯವಾಗಿದೆ. ಶಿವನು ಎಲ್ಲ ಜಾಗದಲ್ಲೂ ಕಂಡು ಬರುವವನಿದ್ದರೂ ಕಾಣದಂತೆ ಇರುತ್ತಾನೆ. ಆತ ನಿರ್ಗುಣನೂ ಆಗಿದ್ದಾನೆ. ಪ್ರತಿಯೊಬ್ಬ ಜೀವಿಯಲ್ಲೂ ಶಿವನಿದ್ದರೂ ಸದಾಕಾಲ ಭಿನ್ನವಾಗಿರುತ್ತಾನೆ. ಇದು ಸತ್ಯ ಸಂಗತಿ. ಇದಕ್ಕೆ ಶಿವಮಾಯೆ ಎಂದು ಕರೆಯುತ್ತಾರೆ. ನಾರದನಿಗೆ ಉದ್ದೇಶಿಸಿ ಮಹಾವಿಷ್ಣುವು ಆತನ ಪಾಪ ಪರಿಹಾರವಾಗಲು ಒಂದು ಉಪಾಯ ಮಾರ್ಗವನ್ನು ತೋರಿಸುತ್ತೇನೆ. ಇದನ್ನು ಅನುಸರಿಸಿದಲ್ಲಿ ಮೋಕ್ಷವು ಪ್ರಾಪ್ತಿಯಾಗುವುದೆಂದು ತಿಳಿಸುತ್ತಾನೆ. ನೀನು ನಿನ್ನ ಸಂಶಯಗಳನ್ನೆಲ್ಲ ತ್ಯಾಗ ಮಾಡಿ ಭಗವಂತನಾದ ಶಿವನಿಗೆ ಯಶಸ್ಸು ದೊರೆಯಲೆಂದು ಗಾಯನ ಮಾಡು. ಶಿವನಾಮ ಸ್ತೋತ್ರ ಪಠಿಸು. ಸದಾಕಾಲ ಶಿವನನ್ನು ಸ್ಮರಿಸಿ ಆತನ ಗುಣಗಾನ ಮಾಡುತ್ತಿರು. ದಿನವೂ ಅವನ ಪೂಜೆಗಳಲ್ಲಿ ತಲ್ಲೀನನಾಗು. ಯಾವನು ತನ್ನ
ಶುದ್ಧ ಮನಸ್ಸಿನಿಂದ, ದೇಹದಿಂದ, ಹೃದಯದಿಂದ ಪೂಜಿಸುತ್ತಾನೋ ಅವನೇ ಪಂಡಿತನು. ಶ್ರದ್ಧೆಯಿಂದ ಮಾಡಿದ ಎಲ್ಲ ವ್ರತೋಪಾಸನೆಯನ್ನು ಕೈಗೊಂಡಂತೆ ಮುಕ್ತಿ ಮಾರ್ಗಕ್ಕೆ ದಾರಿಯಾಗುತ್ತದೆ. ಶಿವ ಎಂಬ ಶಬ್ದದಲ್ಲಿ ಮಹಾಶಕ್ತಿ ಹುದುಗಿದೆ. ಆತನ ಮೂರನೆಯ ಕಣ್ಣು ಬೆಂಕಿಯ ಜ್ವಾಲೆಗಿಂತ ಅತಿ ಉಷ್ಣತೆಯಿಂದ ಕೂಡಿದ್ದು ಅದು ಎಲ್ಲವನ್ನೂ ಸ್ವಚ್ಛ ಮಾಡುತ್ತದೆ. ಸರ್ವ ಕಷ್ಟಗಳು, ಪಾಪಗಳು ಅದರಿಂದ ಸುಟ್ಟು ಭಸ್ಮವಾಗುತ್ತದೆ. ಇದು ಸತ್ಯ. ಯಾವನಲ್ಲಿ ಪಾಪವೆಂಬ ವೃಕ್ಷವಿದೆಯೋ ಅದನ್ನು ಶಿವನಾಮವೆಂಬ ಕೊಡಲಿಯಿಂದ ಕಡಿಯಲು ಉತ್ಕೃಷ್ಟ ಸಾಧನ. ಯಾವನಲ್ಲಿ ಪಾಪವೆಂಬ ಅಗ್ನಿ ಇದೆಯೋ ಅದನ್ನು ಶಿವನಾಮವೆಂಬ ಅಮೃತದಿಂದ ಆರಿಸಬಹುದು. ಶಿವನಾಮದಿಂದ ಶಾಂತಿ ದೊರೆಯುವುದು ಖಂಡಿತ. ಜನನ ಮರಣಗಳಿಂದ ಕೂಡಿದ ಸಂಸಾರ ಬಂಧನದಲ್ಲಿ ಮುಕ್ತಿ ಪಡೆಯಲು ಶಿವಧ್ಯಾನವು ಅಪಾರ ಕೊಡುಗೆ ಕೊಡುತ್ತದೆ. ಹಾಗಾಗಿ ಮುನಿಶ್ರೇಷ್ಠನೇ, ಇಂದಿನಿಂದಲೇ ಇದನ್ನು ಆಚರಿಸಿ ಪ್ರಯತ್ನಿಸಿ ಸದಾಕಾಲ ಪೂಜಿಸಲು ಆರಂಭಿಸು. ಶಿವನನ್ನು ಭಜಿಸಿ ಒಲಿಸಿ ಪಾಪಕರ್ಮಗಳಿಂದ ಹೊರಬರುವುದನ್ನು ನೋಡು. ಮೊದಲು ನಿನ್ನ ಮನಸ್ಸಿನಲ್ಲಿ ಶಿವನ ಚರಣಗಳನ್ನು ಸ್ಥಾಪಿಸು. ಎಲ್ಲ ತೀರ್ಥ ಸ್ನಾನ ಮಾಡು. ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡು. ಕೊನೆಗೆ ನೀನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕಾಶಿ ವಿಶ್ವೇಶ್ವರ ಹಾಗೂ ವಿಶಾಲಾಕ್ಷಿಯ ಜೊತೆಯಲ್ಲಿರುವುದರಿಂದ ಇಬ್ಬರನ್ನು ಪೂಜಿಸಿ ಭಜಿಸಿದಲ್ಲಿ ಜೀವನದಲ್ಲಿನ ಎಲ್ಲ ಕ್ಲೇಶಗಳೆಲ್ಲ ದೂರವಾಗಿ ಗಂಗಾ ಸ್ನಾನ ಮಾಡಿದ್ದಲ್ಲಿ ಪಾಪದಿಂದಲೂ ಮುಕ್ತಿಗೊಳ್ಳುವೆ. ಶಿವಕೃಪೆಯನ್ನು ಪಡೆದ ನಂತರ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋಗು. ಅಲ್ಲಿ ನಿನ್ನ ಮನೋರಥ ಸಿದ್ಧಿಯಾಗುವುದು. ನಿನ್ನ ತಂದೆಯಾದ ಬ್ರಹ್ಮನಿಗೆ ಸ್ತುತಿವಂದನೆಗಳನ್ನು ಸಮರ್ಪಿಸಿ ಆತನಲ್ಲಿ ಶಿವಮಹಿಮೆಗಳ ಬಗ್ಗೆ ಪ್ರಶ್ನಿಸು. ಶಿವಭಕ್ತರಲ್ಲಿ ಬ್ರಹ್ಮನು ಶ್ರೇಷ್ಠನಾದವನು. ನೀನು ಶಿವ ಮಹಾತ್ಮೆಯ ಬಗ್ಗೆ ಕೇಳಿದರೆ ನಿನಗೆ ಪೂರ್ಣ ಕಲ್ಪನೆ ಬರುವ ಹಾಗೆ ಉತ್ತರಿಸುತ್ತಾನೆ. ಇದರಿಂದ ನಿನ್ನ ಜೀವನವು ಪುನೀತವಾಗುವುದು. ಮುನಿವರ್ಯ ಆದುದರಿಂದ ಇಂದಿನಿಂದಲೇ ಶಿವನ ಆರಾಧನೆಯಲ್ಲಿ ಮಗ್ನನಾಗು. ಶಿವನು ನಿನ್ನ ಕಲ್ಯಾಣ ಹಾಗೂ ಮಂಗಳವನ್ನುಂಟು ಮಾಡುತ್ತಾನೆ. ಅಂತೆಯೇ ಶಿವಸ್ಮರಣೆ ಮಾಡಿ ಶ್ರೀಹರಿಯು ಅಂತರ್ಧಾನನಾಗುತ್ತಾನೆ. ಹೀಗೆ ಶ್ರೀ ಮಹಾವಿಷ್ಣುವಿನ ಶಾಪ ನಾರದನಿಗೆ ಕಂಟಕವಾಗಿ ಪಾಪದ ದೊಡ್ಡ ಗಂಟಾಗಿ ಸಂಭವಿಸುತ್ತದೆ. ವಿಷ್ಣುವಿನ ಕೃಪೆಯಿಂದ ಪಾಪ ಮೋಚನೆಯ ಉಪದೇಶವನ್ನು ಸ್ವೀಕರಿಸಿ ಬ್ರಹ್ಮನ ಪ್ರಾರ್ಥನೆಯಿಂದ ಶಿವನನ್ನೊಲಿಸಲು ತಪಸ್ಸನ್ನಾಚರಿಸುತ್ತಾನೆ. ಸ್ನೇಹಿತರೆ, ಈಗ ಪಿತೃಪಕ್ಷವಾದುದರಿಂದ ಪರ್ವಕಾಲವೆಂದು ಹೇಳುತ್ತಾರೆ. ನಾವು ಮಾಡಿದ ಸರ್ವ ಕರ್ಮಗಳ ಫಲವು ಜಪ ತಪ ಸತ್ಕಾರ್ಯಗಳಿಂದ ಕರಗಿ ಮೋಕ್ಷ ಸಾಧನೆ ಉಂಟಾಗುತ್ತದೆ. ಅದೇ ರೀತಿ ಶಿವಪುರಾಣದ ಈ ಪಾರಾಯಣವನ್ನು ಯಾರು ಈ ವಿಡಿಯೋ ಮುಖಾಂತರ ನೋಡುತ್ತೀರೋ ಕೇಳುತ್ತೀರೋ ಅವರೆಲ್ಲರ ಪಾಪಮೋಚನೆಯಾಗಲಿ ಮೋಕ್ಷ ಸಿದ್ಧಿಗೆ ದಾರಿಯಾಗಲಿ ಅಂತ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ನಮಸ್ಕಾರ.